ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಕೇಶವ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ನಿಮಗೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದೇ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಮಠ. ಯಾಕೆ ಲೇಟು, ಬನ್ನಿ ಹೋಗೋಣ. ವೀಕ್ಷಕರೇ, ಈ ವೀರಬ್ರಹ್ಮೇಂದ್ರ ಸ್ವಾಮಿ ಮಠ ಬಂದ್ಬಿಟ್ಟು ಶ್ರೀ ಸತ್ಯಸಾಯಿ ಜಿಲ್ಲೆ ಮಡಕ್ಷಿರ ತಾಲೂಕು ಗೋವಿಂದಪುರ ಪಂಚಾಯಿತಿ ದಿನಮಿದಪಲ್ಲಿಯಲ್ಲಿದೆ. ಇದು ಆಂಧ್ರ ಗಡಿಗೆ ಸೇರುತ್ತೆ. ಇನ್ನು ಇದು ಮಧುಗಿರಿಯಿಂದ 30 ಕಿಲೋಮೀಟರ್, ಹಾಗೆ ಮಡಕಶಿರೆಯಿಂದ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಇಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನೀಲಕಂಠಪುರ ಲೊಕೇಟ್ ಆಗಿದೆ. ಸೊ ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮ ಹೆಸರು? ಗುರುಸ್ವಾಮಿ. ಈ ದೇವಸ್ಥಾನದ ಅರ್ಚಕರ? ಅರ್ಚಕರು. ದೇವಸ್ಥಾನ ಯಾವ ಪ್ರತಿಷ್ಠಾಪನೆ ಆಯಿತು? 2020. ಅವಾಗಿಂದ ನೀವೇ ಮಾಡ್ತಿದ್ದೀರಾ? ನಿಮ್ಮ ತಂದೆಯವ್ರು ಮಾಡೋರ? ನಮ್ಮ ತಂದೆಯವ್ರು ಮಾಡ್ತಿದ್ರು, ಮತ್ತೆ ಇವಾಗ ನಾವು. ಈ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ? ಡೈಲಿ ಓಪನ್ ಇರುತ್ತೆ. ಡೈಲಿ ರೀತಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ. ಅಮಾವಾಸ್ಯೆ ಪೌರ್ಣಮಿಗೆ ಏನೋ ಸ್ಪೆಷಲ್ ಇದೆಯಾ ಅಣ್ಣ ಇಲ್ಲಿ? ಪೌರ್ಣಮಿ ಮಾತ್ರ. ಅಮಾವಾಸ್ಯೆಗೆ ಇರಲ್ಲ? ಇಲ್ಲ ಇಲ್ಲ. ಏನ್ ಮಾಡ್ತಾರೆ ಪೌರ್ಣಮಿ ದಿನ? ಪೌರ್ಣಮಿ ದಿನ ಭಜನೆ ಮಾಡಿಸ್ತೀವಿ. ಬಂದರಿಗೆಲ್ಲ ಊಟ ಹಾಕ್ತಿವಿ. ಟೈಮಿಂಗ್ಸ್ ಬೆಳಗ್ಗೆಯಿಂದ ಇರುತ್ತಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ. కందిమలయపల్లి వీరబ్రహ్మేంద్ర స్వామి రవ్వలకొండ అక్కడ జీవ సమాధి అయింది. ರವಲಕೊಂಡ రవ్వలకొండ ಎಲ್ಲಿ ಬರುತ್ತಕ್ಕ ಅದು? కడప. ಕಡಪದಲ್ಲಿ. ಅದ್ರ ರೆಫರೆನ್ಸ್ ಅಲ್ಲಿ ಇಲ್ಲಿ ಮಠ ಮಾಡಿರೋದಾ? ಇಲ್ಲಿ ಮಠ. ಪೌರ್ಣಮಿ ದಿನ ಏನೇನ್ ಮಾಡ್ತೀರಾ? ಸ್ವೀಟ್ ಮಾಡ್ತೀವಿ, ಅನ್ನ ಸಾಂಬಾರು ಹಪ್ಳ ಅವೆಲ್ಲ ಮಾಡ್ತೀವಿ. ಅಷ್ಟು ತಾತಗಾದ್ರೆ ಜಾಸ್ತಿ ಗೊತ್ತು. ತಾತ ಪಾಪ ಮನೆ ಸೇರ್ಬಿಟ್ಟೈತೆ ಬಿದ್ದು, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ. ವೀಕ್ಷಕರೇ, ಆ ತಾತನ ಹತ್ರನೇ ಇನ್ನೂ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಬಗ್ಗೆ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಶ್ರೀಮದ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು 17ನೇ ಶತಮಾನದ ಸಂತರು. ಇವರನ್ನು ಕಾಲಜ್ಞಾನಿ ಎಂದು ಕರೀತಿದ್ರು. ಏಕೆಂದರೆ ಮುಂದಿನ ಕಾಲದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಇವರು 17ನೇ ಶತಮಾನದಲ್ಲೇ ಕಾಲಜ್ಞಾನಂ ಅನ್ನೋ ಗ್ರಂಥವನ್ನು ಬರೆದಿದ್ರು. ಇನ್ನು ಇವರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಕಂದಿಮಲ್ಲೆಪಲ್ಲಿಯಲ್ಲಿ ಸಜೀವ ಸಮಾಧಿಯಾದರು. ಇವರ ಚರಿತ್ರೆ ಬಗ್ಗೆ ಡೀಟೇಲ್ ಆಗಿ ಒಂದು ಸಿನಿಮಾನೇ ಮಾಡಿದ್ದಾರೆ. ಅದೇ ಶ್ರೀಮದ್ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ. ಇದನ್ನು ತೆಲುಗು ಹೀರೋ ಸೀನಿಯರ್ NTR ಅವರೇ ನಟಿಸಿ ನಿರ್ದೇಶಿಸಿರುವಂತಹ ಸಿನಿಮಾ. ಸೊ ನೀವೇನಾದರೂ ಬ್ರಹ್ಮಯ್ಯವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡಿ. ಇದು ಸನ್ನೆಕ್ಸ್ಟ್ ಹಾಗೂ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಅರ್ಚಕರನ್ನು ಕೇಳೋಣ, ಬನ್ನಿ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಪ್ರತಿ ಪೌರ್ಣಮಿಗೆ ಇಲ್ಲಿ ವಿಶೇಷ ಅಲಂಕಾರ ಹಾಗೆ ಪೂಜೆ ಇರುತ್ತೆ. ಭಕ್ತಾದಿಗಳು ಹಲವಾರು ಕಡೆಯಿಂದ ಬಂದು ಇಲ್ಲಿ ರಾತ್ರಿ 7 ಗಂಟೆಯಿಂದ ಭಜನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನನ್ನ ಕೈಯಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ದೇವಸ್ಥಾನ ಹೆಂಗಾಯ್ತು ಅಂದರೆ 3 ವರ್ಷದ ತಿರುಗಿದ್ವಿ, ಎಲ್ಲಿ ಸೈಟ್ ಸಿಕ್ಕಲಿಲ್ಲ. ಎಲ್ಲಿ ಸೈಟ್ ಸಿಕ್ತಿದ್ದಕ್ಕೆ ನಾವೇನು ಮಾಡಿದ್ವಿ, 3 ವರ್ಷ ತಿರುಗಿ ಲಾಸ್ಟ್ಗೆ 4 ಮನೆ ಸೈಟ್. ಅದು 4 ಮನೆ ಸೈಟ್ನಾಗೆ ಅದೇನು ಮಾಡಿದ್ವಿ, ಅವರಪ್ಪ ರಾಮಲಿಂಗೇಗೌಡ ಅಂತ ಅವರಪ್ಪರು ಬಂದು ಇದನ್ನ ಉಣ್ಲೆಪ್ಪ ಅಂತ ಹೇಳಿದೆ. ಅವಾಗ ಏನು ಮಾಡಿದ್ದು, 4 ಜನನ ಕೇಳಿ ಆ ಸೈಟ್ ಕೊಟ್ಟರು. ಆ ಸೈಟ್ ಕೊಡ್ತಲೇ ನಾವೆಲ್ಲ ಸೇರಿ, ನಾನು ಇನ್ನೊಂದು ಆಸಾಮಿ, ಇನ್ನು ಊರವರೆಲ್ಲ ಸೇರಿ ಎಳ್ತಡ ಪಂಚಾಯತಿ ಮಾಡಿ ಆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಆ ಗರ್ಭಗುಡಿ ಎಲ್ಲ ನಿರ್ಮಾಣ ಆಯಿತು. ಪಾಯ ತೆಗೆದ್ವಿ, ಎಲ್ಲ ಆಯಿತು. ಅದರಿಂದ ಆ ಊರವರೆಲ್ಲ ನಮ್ಗೆ ಆಮಿ ಕೊಟ್ಟರು. ನನ್ನ ಕೈಯಿಂದಲೇ ನನ್ನದೇ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ನನ್ನಿಂದ ಆಗೋ ಕೆಲಸ ಎಲ್ಲ ನಾನು ಮಾಡಿ ಆ ದೇವಸ್ಥಾನ ಎಲ್ಲ ಕಟ್ಟಿಕೊಂಡು ಇಷ್ಟೊಂದು ಇದು ಮಾಡಿಕೊಂಡು ಆ ಮಹಾನುಭಾವನ ಸೇವೆ ಮಾಡಿಕೊಂಡು 7 ವರ್ಷಕ್ಕೆ ಬಿದ್ದೈತೆ ದೇವಸ್ಥಾನ ಕಟ್ಟಿ. ಏನು ಸ್ವಾಮಿ, ಆಯಪ್ಪನಿಂದನೇ ನನಗೆ ದೇವಸ್ಥಾನ ಆಗಿರೋದು. ಯಾರು? ರಾಮಲಿಂಗಪ್ಪ ಅಂತ. ಆಯಪ್ಪನಿಂದ ದೇವಸ್ಥಾನ ಕಟ್ಟಿ ಇಷ್ಟು ಮಾತ್ರ ಪೌರ್ಣಮಿನ ನಾನು ನಡೆಸ್ತಾ ಹೋಗ್ತಾ ಇದ್ದೀನಿ ಗುರುವೆ. ಪ್ರತಿದಿನ ಓಪನ್ ಇರುತ್ತೆ? ಪ್ರತಿದಿನ ಪೂಜೆ. ಪೌರ್ಣಮಿಗೆ ಏನೇನು? ಪೌರ್ಣಮಿಗೆಲ್ಲ ಒಂದು 10 ಜನಕ್ಕಾಗಲಿ 20 ಜನಕ್ಕಾಗಲಿ 50 ಜನಕ್ಕಾಗಲಿ ಊಟ ಅವ್ರಿಗೆ
ಏನು ಸ್ವಾಮಿ, ನಾವೇನೋ ನಮ್ಮ ಕೈಯಾಗಿದ್ದು ದಕ್ಷಿಣ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ತೀವಿ. ಪ್ರತಿ ತಿಂಗಳು ನಡೀತೈತೆ ಪೌರ್ಣಮಿ, ಪ್ರತಿ ಪೌರ್ಣಮಿ ನಡೀತೈತೆ. ಪ್ರತಿ ಪೌರ್ಣಮಿ ನಿಲ್ಲಿಸ್ದಂಗೆ 2 ವರ್ಷದಿಂದ ನಡೆಸ್ತಾ ಇದ್ದೀನಿ ಗುರುವೆ. ದೇವಸ್ಥಾನದ ಒಳಗಡೆ 3 ವಿಗ್ರಹಗಳು ಯಾವ್ಯಾವ? ಬ್ರಹ್ಮಯ್ಯ, ಗೋವಿಂದಮ್ಮ, ಸಿದ್ದಯ್ಯ, ಗಣಪತಿ. ಸಿದ್ದಯ್ಯ ಅಂದ್ರೆ ಸಿದ್ದಯ್ಯ ಅಂದ್ರೆ ಶಿಶ್ವ, ಯಾರು ಬ್ರಹ್ಮಯ್ಯಗೆ. ಆಯಪ್ಪ ಹಿಂದ್ಲ ಕಾಲಕ್ಕೆ ಕಾಶಿ ಮಹಾರಾಜು. ಯಾರು ಸಿದ್ದಯ್ಯ ಅಂದ್ರೆ ಕಾಶಿ ಮಹಾರಾಜರದೇ ರಾಜು ಹೇಳ್ತಿದ್ದ. ರಾಜು ರಾಜ ಹೇಳ್ತಿದ್ದಾಗ ಅವಾಗ ಏನು ಮಾಡಿಬಿಟ್ರು, ಅವಾಗ ಎಲ್ಲ ಹಿಂಗೆ ಇದ್ರೆ ಆಗಲ್ಲ, ನಾ ಬೇಟೆ ಹೋಗೋಣ ಅಂತ ಹೇಳಿ ಆ ಕಾಶಿ ಮಹಾರಾಜು ಆ ಸಿದ್ದಯ್ಯಮ್ಮನು ಬೇಟೆ ಹೋಗ್ಯಾನೆ. ಬೇಟೆ ಹೋಗಿದ್ರೆ ಅವಾಗ ಹುಲಿ ಹಸನ್ ತಿಂಬಕ್ಕೆ ಬಂದಿದ್ರೆ ಆ ಹುಲಿ ಹೊಡ್ಯಕ್ಕೆ ಹೋಗಿ ಹಸಿನು ಬಿದ್ದೈತಿ ಏಟು. ಯಾರು? ಕಾಶಿ ರಾಮೇಶ್ವರ ಅಂತ ಅಪ್ಪನ ಹೆಸರು. ಆಯಪ್ಪ ಅದೇನು ಮಾಡಿಬಿಟ್ಟು ಇಲ್ಲ ನಾನು ಗೋವ್ಯತ್ತ ಪಾಪ ಮಾಡಿದೆ ಅಂತೇಳಿ ಅವಾಗ ನೀವೆಲ್ಲ ನಡೀರಪ್ಪ, ನಾನು ಗೋವ್ಯತ್ತ ಪಾಪ ತೀರಿಸ್ಕೊಂಡು ಬರ್ತೀನಿ, 2 ದಿನ ಲೇಟ್ ಆಗಲಿ, ನನ್ನ ಮೇಲೆ ನೀನೇನು ಇದು ಮಾಡಬೇಡ ಅಂತ ಹೇಳಿ ಅವರೆಲ್ಲ ಹೋದರು. ಆವಾಗ ಏನು ಮಾಡಿಬಿಟ್ಟ, ಈ ಮಹಾನುಭಾವ ಪಳ್ಕೊಂಡು ಹೋಗಿಬಿಟ್ಟು ಆ ಮಹಾನುಭಾವ ಎಲ್ಲಿ ಕುಂತಿದ್ನೋ, ಯಾರು ವೀರಬ್ರಹ್ಮಯ್ಯ ಸ್ವಾಮಿ, ಅಲ್ಲಿ ಹೋಗಿ ಅಲ್ಲಿ ಆಯಪ್ಪನ್ನ ಬೇಡ್ಕೊಂಡು ಆಯಪ್ಪನ ಕೇಳ್ಕೊಂಡು, ಆಯಪ್ಪ ಏನು ಹೇಳವನೇ ನೋಡು, ಇನ್ನೊಂದು ಸಾಯಾಬ್ರ ಹೊಟ್ಟೆಗೆ ನೀನು ಹುಟ್ಟಿ ಸಿದ್ದಯ್ಯ ಅಂತ ಹೆಸರು ತಂದು ನೀನು ನನ್ನ ಸನ್ನಿಧಿಗೆ ಬಂದರೆ ನಿಮೋಶನ ಆಗ್ತೈತೆ ಅಂತ ಹೇಳಿದರು. ಬ್ರಹ್ಮಯ್ಯನ ಪಾದಕಳಿಗೆ ಬಂದು ಕೂಕೊಂಡು ಪ್ರಯತ್ನ ಮಾಡ್ತಾವನೆ. ಯಾರು? ಸಿದ್ದಯ್ಯ. ಹೆಂಗೆ ಮಾಡ್ತಾವನೆ, ನಿನ್ನ ನನಗೆ ಮುಖ್ಯ, ನೀನು ಮುಕ್ತಿ ಕೊಡ್ಬೇಕು ನನಗೆ, ನೀನೇ ದೇವರು, ನೀನೇ ತಂದೆ, ನೀನೇ ಗುರು ಅಂತ ಹೇಳಿ ಬೇಡ್ಕೊಂಡು ಆವಾಗ ಮಕ್ಕಳು ಬಂದು, ನೀನು ಮುಟ್ಟಬೇಡ, ನೀನು ಸಾಯಾಬ್ರು, ನಾವು ಹಿಂದೂರು, ಮುಟ್ಟಬೇಡ, ಅಕ್ಷಾಲಿಗ್ರವರು, ಯಾರು? ಬ್ರಹ್ಮಯ್ಯನವರು, ನೀನು ಮುಟ್ಟಬೇಡ ಅಂತೇಳಿ ಅದಕ್ಕೆ ಅವನು ಮಗ ಅಂತ ಹೇಳಿ ಆವಾಗ ನಾನಾ ಥರದಿಂದ ಇದು ಮಾಡಿ ಅವ್ರನ್ನ ಸುಮ್ಮನೆ ಇರಿಸಿ ಆವಾಗ ಏನು ಮಾಡಿಬಿಟ್ಟ, ಸಾದ್ರ ಮಾವ ಬಂದು ನೀಕೈತೆ ಪೆಂಡ್ಲಂ ಬಿಡ್ಲಿಕ್ಕಾವಲ್ಲ ಕೇಮೊದ್ದೆ ಅಂತ ಹಂಗೆ ಹಿಂಗೆ ಹೇಳಿ ಎಲ್ಲ ಇದು ಮಾಡಿ ಆವಾಗ ಏನು ಮಾಡಿಬಿಟ್ರು. ಆವಾಗ ಮಹಾನುಭಾವ ಏನೋ ಆ ಸದ್ಗುರು ದಯದಿಂದ ಆಯಪ್ಪ ಏನು ಮಾಡಿಬಿಟ್ಟ, ಮುಂದಕ್ಕೆ ಬಂದು ನೀನು ಮಾಡಿದೆ ಆದರೆ ನೀನು ಕರ್ಕೊಂಡೋಗು, ನನ್ನ ಮಾಡಿದ್ರೆ ನೀನು ಬಿಟ್ಬಿಡು, ಹೋಗಪ್ಪ, ನನ್ನಿಂದ ನೀನು ಬಯಸ್ಕೋಬೇಡ ಅಂತೇಳಿ ಹತ್ತರೆ ಬೆಂಕಿ ಇತ್ತರೆ ಬೆಂಕಿ ನಾನು ಬ್ರಹ್ಮಯ್ಯನ ಪಾದ ಬಿಟ್ಟು ನಾನು ಬರೋಲ್ಲ ಅಂತ ಬೇಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟ. ಯಾರು? ಸಿದ್ದಯ್ಯ. ಆಯವಾಗ ಧನ್ಯನಾದ ಆಯಪ್ಪ. ಯಾರು? ಸಿದ್ದಯ್ಯ. ಜಗತ್ತಿನಲ್ಲಿ ಬ್ರಹ್ಮಯ್ಯ ಅಂತ ಗುರುವಿಲ್ಲ, ಸಿದ್ದಯ್ಯ ಅಂತ ಶಿಶುವಿನಿಲ್ಲ, ಇಡೀ ಜಗತ್ತಿಗೆ ಅಳ್ದವನೆ. ಇನ್ನು ಏನು ಬರ್ದವನ ಅದೇ ನಡೀತೈತಾಗಲಿ, ನನಗೆಲ್ಲ ಹೊಟ್ಟೆಗೆ ಇಟ್ಕೊಂಡು ನಾನು ಆ ಮಹಾನುಭಾವನ ಸೇವೆ ಮಾಡ್ಕೊಂಡಿದ್ದೀನಿ ಗುರುವೆ. ಆಯಪ್ಪನ ನೆನೆಸ್ಕೊಂಡ್ರೆ ನಿನಗೆ ಪವಿತ್ರವಾದ ದೇವಾಲಯ, ಪವಿತ್ರವಾದ ಬುದ್ಧಿ, ಪವಿತ್ರವಾದ ಜ್ಞಾನ ಸಿಕ್ಕೋದು. ಆಯಪ್ಪನ ನೆನೆಸ್ಕೊಂಡಿದ್ರೆ ನಿನಗೇನು ಸಿಕ್ಕಲ್ಲ. ಎಲ್ಲ ಉಗಿತು ಬಿಟ್ಟು ಆ ಬ್ರಹ್ಮಯ್ಯನ ನಂಬಿಕೊಂಡು ಬ್ರಹ್ಮಯ್ಯನ ಸ್ನಾನ ಮಾಡಿಕೊಂಡು ಬ್ರಹ್ಮಯ್ಯನ ದೇವಸ್ಥಾನ ಕಟ್ಕೊಂಡು ಬ್ರಹ್ಮಯ್ಯನ ಸೇವನೆಯಾಗಿ ಹೋಗ್ತಾ ಇದ್ದೀವಿ. ನನಗೂ ನನ್ನ ಮಕ್ಕಳಿಗೂ ನನ್ನ ಕುಟುಂಬದವ್ರಿಗೂ ಯಾರಪ್ಪನ ನೆನೆಸ್ಕೊಂತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಈ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರ ಬಗ್ಗೆ ತಿಳ್ಕೊಂಡ್ರಲ್ಲ. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಪ್ರತಿ ಪೌರ್ಣಮಿಗೂ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ಸೊ ಈ ಟೆಂಪಲ್ಗೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನಿಮ್ಮ ಕುಟುಂಬದ ಜೊತೆ ಬನ್ನಿ. ಹಾಗೆ ಈ ಊರಲ್ಲಿ ಇನ್ನೂ ಹಲವಾರು ದೇವಾಲಯಗಳಿವೆ, ಅವನ್ನ ಕೂಡ ತೋರಿಸ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಈಗ ನಾವು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಏನಿಲ್ಲ, ಈ ಭಗವಂತ ನಮಗೆ ನಡೆದಿರೋದು ಒಂದೇ ಸತ್ಯ, ಭಾರಿ ಸತ್ಯವಂತ ಈ ಮಹಾನುಭಾವ ಪ್ರಸನ್ನಾಂಜನೇಯ ಸ್ವಾಮಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೀಕ್ಷಕರೇ, ಇಲ್ಲಿ ಮಾರಮ್ಮ ಟೆಂಪಲ್, ಆಂಜನೇಯ ಸ್ವಾಮಿ ಟೆಂಪಲ್ ಹಾಗೆ ಶಿವನ್ ಟೆಂಪಲ್ 3 ಒಂದೇ ಕಡೆನೇ ಇದಾವೆ. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಹೆಸರು ಬಂದು ಹನುಮಂತರಾವ್ ಅಂತ.
ನಾವೀಗ ದೇವಸ್ಥಾನಕ್ಕೆ ಬಂದು 4 ವರ್ಷ ಆಗಿದೆ. ಇಷ್ಟು ಮುಂಚೆ ಇದು ಸ್ವಾಮಿ ಅವರು ವ್ಯಾಸರಾಯ ಪ್ರತಿಷ್ಠೆ ಅಂತ ಬೆಳಗಡೆ ಆಗಿದೆ. ಯಾಕೆ ಅಂದರೆ ಸ್ವಾಮಿ ಅವರು ಇದು ಒಂದೇ ಅಲ್ಲ, ಇಲ್ಲಿ ಕಸಾಪುರಂ, ಭಕ್ತಹಳ್ಳಿ, ಜರಡಿಗುಂಟೆ ಆಂಜನೇಯ ಸ್ವಾಮಿ ಎಲ್ಲ ಕಡೆಯೂ ಅವರೇ ಪ್ರತಿಷ್ಠಾಪನೆ ಮಾಡಿರೋದು. ಇದು 774 ವಿಗ್ರಹಗಳ ಪ್ರತಿಷ್ಠಾಪನೆ, ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವರು ಯಾಕೆಂದರೆ ಈ ದೇವರು ಹೇಗೆ ಅಂದರೆ ನಂಬಿದವರಿಗೆ ಒಳ್ಳೆಯ ಇದು ಕೊಡ್ತಾರೆ. ಇವ್ರು ಏನು ಅಂದರೆ ಇವ್ರಿಗೆ ಏನು ಬೇಕು ಅಂದರೆ ಎಲೆ ಪೂಜೆ ಅಥವಾ ಪಂಚಾಮೃತ ಅಭಿಷೇಕ ಇವೆಲ್ಲ ಮಾಡಿದ್ರೆ ನಾವು ಏನು ಕೋರ್ಕೊಂತೀವೋ ಅವೆಲ್ಲ ಅವರು ನೆರವೇರಿಸ್ಕೊಡ್ತಾರೆ. ಇವರು ಭಾಳ ಪವರ್ಫುಲ್ ದೇವರು. ಇವರು ಶ್ರೀ ಹನುಮತ್ ದೇವರು ಅಂದರೆ ಇವರು ಶ್ರೀ ರಾಮದೂತ ಅವರು. ಇವರು ಆದ್ದರಿಂದ ಇವ್ರನ್ನ ನಂಬಿಕೊಂಡು ನಾವು ಏನನ್ನ ಕೆಲಸ ಅಂದ್ಕೊಂಡ್ರೆ ಆ ಕೆಲಸ 41 ದಿನ ಒಳಗೆ ನೆರವೇರುತ್ತೆ. ಇದು ಇಷ್ಟೇ ಇದ್ದಿದ್ದಂತೆ ಫಸ್ಟು. ಆಮೇಲೆ ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ಹೊಸದಾಗಿ. ಈಗ ಇದರಲ್ಲಿ ರಾಮಲಿಂಗೇಗೌಡರು, ತಾಡಪ್ಪ ಅವರು ಇವರೆಲ್ಲ ಈ ಊರಾಗಿರೋ ಜನ ಎಲ್ಲ ಸೇರಿಬಿಟ್ಟು ಈ ಹೊರಗಡೆ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡಿದ್ದಾರೆ. ಶಿಖರ ಪ್ರತಿಷ್ಠಾಪನೆ ಕೂಡ ಅವ್ರು ಮಾಡಿರೋದು. ನಾವು ಈತನ ನಂಬಿಕೊಂಡ್ರೆ ಖಚಿತವಾಗಿ ನಮ್ಮ ಕೆಲಸ 41 ದಿನ ಒಳಗೆ ಕೆಲಸ ಆಗುತ್ತೆ. ಅವ್ರಿಗೆ ಕಾಣಿಕೆ ಮಾತ್ರ ಅವ್ರಿಗೆ ಎಲೆ ಪೂಜೆ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಅಕ್ಕಪಕ್ಕಕ್ಕೆ ಮಾರಮ್ಮನ ದೇವಸ್ಥಾನ ಹೊಂದಿದೆ. ಈ ಪಕ್ಕಕ್ಕೆ ಬಂದು ಈಶ್ವರ ಹಿಂಭಾಗಿದೆ. ಹಳೇದಿತ್ತು, ಹಳೇದು ಭಿನ್ನ ಆಗಿ ಇದು ಮಾಡಿದ್ದಕ್ಕೆ ಹೊಸದಾಗಿ ರೂಪೇಣ ಮಾಡಿ ಆಮೇಲೆ ಲಿಂಗಾಕಾರ ಕೂಡ ಇದು ಬೇರೆ ತಂದಿಟ್ಟಿಯ. ಇಷ್ಟು ಮುಂಚೆ ಹಳೇದಿದ್ದರೆ ಯಾರೋ ಮಾಡ್ಕೊಂಡ್ಬಿಟ್ರೆ ಅದು ಭಿನ್ನ ಆಗೋದು. ಅದರಿಂದ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಇದು ಶಿವರಾತ್ರಿ ದಿನ 4 ಯಾಮ ಪೂಜೆ ಈಶ್ವರನಿಗೆ ಪಂಚಾಮೃತಾಭಿಷೇಕ, ಜಲಾಭಿಷೇಕ, ರುದ್ರಾಭಿಷೇಕ ಎಲ್ಲ ಜರುಗುತ್ತೆ. ಆ ವಿಗ್ರಹನ ನಾವು ತೊಗೊಂಬಂದು ಹೊರಗಡೆ ಇಲ್ಲಿ ಕೂಡಿಸ್ಬಿಟ್ಟು ಎಲ್ಲ ಭಕ್ತರಾಗಿ ಬಂದಿರೋರೆಲ್ಲ ಅಲ್ಲಿ ದೀಪಾರಾಧನೆ ಮಾಡಿಬಿಟ್ಟು ಯಾರನ್ನೇ ಈ ದೇವರಿಗೆ ಮುಕ್ಕುಬಡಿ ಮಾಡಿಕೊಂಡು ನಾವು ಉತ್ಸವ ನಮ್ಗೆ ಒಳ್ಳೇದಾದರೆ ಉತ್ಸವ ಹೊರಡಿಸ್ತೀವಿ ಅಂದರೆ ಅದನ್ನು ಅವ್ರಿಗೇನೋ ಒಳ್ಳೇದಾಗಿದ್ದರೆ ಉತ್ಸವ ಊರು ಗ್ರಾಮ ಇದೆಲ್ಲ ಉತ್ಸವ ಮಾಡಿಬಿಡ್ತಾರೆ. ಯಾರಾದರೂ ಉತ್ಸವ ಮಾಡಿದ್ರ? ಅವರು ಮನಸ್ಸಲ್ಲಿ ಅಂದ್ಕೊಂಡು ಈ ದೇವರು ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ಗಿರಿಜಾಶಂಕರೇಶ್ವರ ಸ್ವಾಮಿ ಅಂತಾರೆ ಇವರು. ಸೊ ನೋಡಿದ್ರಲ್ಲ ವೀಕ್ಷಕರ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.